ವೀಕ್ಷಕರೇ, ಇವತ್ತು ಶುಕ್ರವಾರ, ಮಹಾಲಕ್ಷ್ಮಿಯ ವಾರ. ಹಾಗಾಗಿ ಇವತ್ತಿನ ದಿನ ಇತ್ತೀಚೆಗಷ್ಟೇ ಮಹದೇವಪುರದಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ನಡೆದಂತಹ ವಿಶೇಷ ಪೂಜಾ ಕಾರ್ಯಕ್ರಮ, ಸಾಮೂಹಿಕ ಲಕ್ಷ್ಮೀ ಪೂಜಾ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ನಾನು ಪೂಜೆ ಮಾಡಿಸುವ ಸನ್ನಿವೇಶದಲ್ಲಿ ಮಧ್ಯದಲ್ಲಿ ಬರ್ತೇನೆ, ಇಲ್ಲಿಂದ ಕಡೆ ತನಕ ನಾನು ಬರ್ತೇನೆ. ಆದರೆ ನೀವೆಲ್ಲ ಬೊಂಬೆಗಳಾಗಿದ್ದರೆ ಮಾತ್ರ ಕೈ ಕಾಲು ಚಾಚೋದು, ನಾನು ಬರುವ ಮಾರ್ಗದಲ್ಲಿ ಕೈನ ಮುಂದಕ್ಕನ್ನೋದು, ನನ್ನ ಪಾದ ಮುಟ್ಟೋದು ಇಂಥವೇನೂ ಮಾಡಬಾರ್ದು. ಕೂತ್ಕೊಳ್ಳಿ, ತಾವೆಲ್ಲ ಅಲ್ಲಲ್ಲೇ ಕೂತ್ಕೊಳ್ಳಿ. ಭಾಳ ಶ್ರದ್ಧಾಭಕ್ತಿಯಿಂದ ಒಂದು ಪ್ರಧಾನವಾದ ಸಂಕಲ್ಪವನ್ನು ಮಾಡೋಣ. ಕೂತ್ಕೊಂಬಿಡಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ 1 ರಿಂದ 2 ಗಂಟೆ ಕಾಲ ಮಾತ್ರ ನಾವಿರ್ತೀವಿ. ಆದರೆ ಇಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸತತ 4 ಗಂಟೆಗಳ ಕಾಲ ನಾನು ನಿಮ್ಮ ಜೊತೆಲಿ ಕೂತ್ಕೊಳ್ತೇನೆ. ಆದರೆ ನಿಮ್ಮಲ್ಲಿ ತಾಳ್ಮೆ ಬೇಕು, ನಿಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು. ನಿಮ್ಮ ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ಉತ್ತರ ಇದೆ, ಆ ಉತ್ತರವನ್ನು ನಾನು ಕೊಡ್ತೇನೆ. ಆದರೆ ಎಲ್ಲರೂ ಕೂತ್ಕೊಂಬಿಡಿ, ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಹಾಗೆ ಆ ಭಾಗದಲ್ಲಿ ರಸ್ತೆ ಆ ಕಡೆ ಇದ್ದೀರಿ, ನಿಮಗೆ ಅನುಕೂಲ ಆದರೆ ಮುಂದ್ಗಡೆ ಬಂದು ಕೂತ್ಕೊಳ್ಳಿ, ಸಾಕಷ್ಟು ಜಾಗ ಇದೆ, ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಆ ಹಿಂದೆ ನಿಂತಿರ್ತಕ್ಕಂಥವ್ರು ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಪೂಜೆ ಶುರು ಮಾಡೋಣ. ಎಲ್ಲರೂ ಪೂಜೆಗೆ ಬೇಕಾಗಿರ್ತಕ್ಕಂಥ ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಎಲ್ಲವನ್ನೂ ತಂದಿದ್ದೀರಿ. ಹಾಗೆ 3 ಹಿಡಿ ಅಕ್ಕಿ, 1 ಅರಿಶಿಣದ ಕೊಂಬು ನಾನು ಹೇಳಿದ್ದೆ. ಇದು ತಂದಿರೋರು ಮಾತ್ರ ಕೈ ಎತ್ತಿ. ಅರಿಶಿನ ಕೊಂಬು, ಅಕ್ಕಿ ತಂದಿರೋರು ಮಾತ್ರ ಕೈ ಎತ್ತಿ. ತರದಿರ ಇರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಕೂತ್ಕೊಳ್ಳಿ. ಈಗ ಪ್ರಾರಂಭ ಮಾಡೋಣ. ಹೂವು ಅಕ್ಷತೆನ ಕೈಗಿಟ್ಕೊಳ್ಳಿ. ಸಾಕಷ್ಟು ವಿಶೇಷವಾದಂಥ ಅರ್ಥಗರ್ಭಿತವಾದಂಥ ಅನುಷ್ಠಾನವನ್ನು ನಮ್ಮ ಋತ್ವಿಜರಾದಂಥ ರಾಮಚಂದ್ರ ಭಟ್ರು ಹಾಗೂ ಅವರ ಸಂಗಡಿಗರು ಸಾಕಷ್ಟು ಜನ ಇದ್ದಾರೆ. ರಾಮಚಂದ್ರ ಭಟ್ರ ಅವರ ತೇಜಸ್ಸು, ವರ್ಚಸ್ಸು, ಅವರ ವಿದ್ಯೆ, ಅವರ ಜ್ಞಾನ ಇದೆಲ್ಲ ಅಪಾರವಾದಂಥದ್ದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ನಮ್ಮ ರಾಮಚಂದ್ರ ಭಟ್ರ ಇವರ ಒಂದು ಆಧುರ್ಯದಲ್ಲಿ ಲಲಿತಾ ಸಹಸ್ರನಾಮ ಹಾಗೂ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಆರಾಧನೆಯನ್ನು ಮಾಡೋಣ. ಹಾಗೆ ನೀವು ತಂದಿರತಕ್ಕಂತಹ ಅಕ್ಕಿ ಮತ್ತು ಅರಿಶಿಣದ ಕೊಂಬನ್ನು ಏನು ಮಾಡಬೇಕು ಅದು ನಾನು ತಿಳಿಸ್ಕೊಡ್ತೀನಿ. ದೀಪಗಳನ್ನು ಹಚ್ಚಿ ಹೂವು ಅಕ್ಷತೆ ಕಾಳನ್ನು ಕೈಲಿಟ್ಕೊಳ್ಳಿ. ಪ್ರಥಮದಲ್ಲಿ ಗಣಪತಿ ಆರಾಧನೆ ಆಗುತ್ತೆ. ಸಂಕಲ್ಪಪೂರ್ವಕವಾಗಿ ನಡೀತಕ್ಕಂತಹ ಅನುಷ್ಠಾನವನ್ನು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಾಗಿರಿ. ಹಾಗೆ ಆ ಭಾಗದಲ್ಲಿ ಮಕ್ಕಳು ಓಂತ ಕಿರ್ಚುವಂಥದ್ದು ನನಗೂ ಇಷ್ಟ, ಆದರೆ ಕಿರ್ಚುವಂಥ ಕಾರ್ಯಕ್ರಮ ಇದಲ್ಲ. ನಾನು ಪುಟಾಣಿ ಮಕ್ಕಳಿಗೂ ಹೇಳ್ತಾ ಇದ್ದೇನೆ, ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ, ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಒಳ್ಳೆ ವಿದ್ಯಾವಂತರಾಗಿ ಸಂಸ್ಕಾರವಂತ ಮಕ್ಕಳಾಗಿ ತಂದೆ ತಾಯಿಗೆ ಗೌರವ ಕೊಡಿ, ತಂದೆ ತಾಯಿ ಆಶೀರ್ವಾದ ಪಡೀರಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೋಡಿ. ಕೂತ್ಕೊಳ್ಳಿ. ಇನ್ನು ಪೂಜೆ ಪ್ರಾರಂಭಿಸೋಣ. ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರು ದೇವಾಲಯದ ಧರ್ಮದರ್ಶಿಗಳು, ಕಮಿಟಿ ಸದಸ್ಯರು, ಕಂಡು ಕಾಣದಂತಹ ಕೈಗಳು ಸಾಕಷ್ಟಿದ್ದರೂ ಸಹಿತ ಧೂಪಾಂತರ ಮಧ್ಯೆ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಇತಿ ನೈವೇದ್ಯಂ. ಧೂಪ ಆಯಿತು, ದೀಪ ಆಯಿತು. ದೀಪ ಅಂದರೆ ಕರ್ಪೂರದ ಆರತಿ ಆಗಿರ್ಬೋದು, ಏಕಾರತಿ ಇರ್ಬೋದು, ಅಥವಾ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಪ್ರತ್ಯಕ್ಷವಾಗಿ ದೀಪ ಉರಿತಾ ಇದೆ. ಆ ದೀಪಗಳ ಮೇಲೆ 2 ಪುಷ್ಪಗಳನ್ನು ಹಾಕಿ ಇನ್ನು ಸ್ವಾಮಿಗೆ ಇಟ್ಟಿರ್ತಕ್ಕಂತಹ ನೈವೇದ್ಯ. ಸತ್ಯನಾರಾಯಣ ಸ್ವಾಮಿಯ ನೈವೇದ್ಯದಲ್ಲಿ ಒಂದು ನೈವೇದ್ಯ ಬಹಳ ವಿಶೇಷ, ಅದನ್ನು ಸಜ್ಜಿಗೆ ಅಂತ ಹೇಳ್ತಾರೆ. ಆ ಸಜ್ಜಿಗೆ ಸತ್ಯನಾರಾಯಣ ಸ್ವಾಮಿಗೆ ಬಹಳ ಇಷ್ಟವಾದ್ದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಕಾಯಕಲ್ಪ ಎಲ್ಲೇ ಪೂಜೆ ನಡೀತಿರಲಿ ಅಲ್ಲಿಗೆ ನಿಮ್ಮನ್ನು ಆಹ್ವಾನಿಸಬೇಕು ಅಂತಿಲ್ಲ, ಅಲ್ಲಿ ನಿಮ್ಮನ್ನು ಕರಿಬೇಕು ಅಂತಿಲ್ಲ, ನಿಮ್ಮನ್ನು ಸ್ವಾಗತಿಸಬೇಕು ಅಂತಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗುವಾಗ 1 ನಿಮಿಷ ನಿಂತು ಪ್ರಸಾದವನ್ನು ತೆಗೆದುಕೊಂಡು ಹೊರಡ್ತಕ್ಕಂಥದ್ದು ಅದು ಧರ್ಮ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ಅದರಲ್ಲೂ ಧರ್ಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಧರ್ಮೋ ರಕ್ಷಿತಃ, ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮ ರಕ್ಷಣೆ ಆಗಬೇಕು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲೇ ನಡೆದರೂ ಅಲ್ಲಿ ನಿಂತು ಪ್ರಸಾದವನ್ನು ಕೇಳಿ ತೆಗೆದುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಪ್ರಸಾದವನ್ನು ಕೇಳಿ ಪಡಿಬೇಕೇ ವಿನಃ ನಾವು ಮಧಾಂಧರಾಗಿ ದೂರ ನಿಂತು ಪ್ರಸಾದ ನಮಗೆ ಕೊಡಲಿಲ್ವಲ್ಲ ಅಂತಕ್ಕಂಥದ್ದರ ಒಂದು ಆಕ್ಷೇಪಣೆ ನಾವು ಮಾಡಬಾರ್ದು. ಅದರಿಂದ ಪ್ರಸಾದದ ಒಂದು ವಿಶೇಷತೆಯೇ ಬಹಳ ಇರತಕ್ಕಂಥದ್ದು. ಇನ್ನು ಸ್ವಾಮಿಗೆ ನೈವೇದ್ಯ. ಓಂ
अपवित्रः पवित्रो वा सर्वावस्थाङ्गतोऽपि वा यस्मरेत् पुण्डरीकाक्षं सभाख्याभ्यन्तरशुचिः लक्ष्मी समेत सत्यनारायणाय नमः नैवेद्यार्थे पुरतस्तापित सपादभक्ष्यनैवेद्यं निवेदयामि नमः स्वाहा अमृतात्मने अमृतोपस्तरणमसि स्वाहा इदं फलं मया देव स्थापितं पुरतस्तः तेन मे सुफलावाप्तिः भवेत् जन्मनि जन्मनि लक्ष्मी सहित सत्यनारायणाय नमः पूर्णफलं समर्पयामि ಸ್ವಾಮಿಗೆ ಪೂರ್ಣ ಫಲ ಮತ್ತು ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಾಯಿತು. ಇನ್ನು ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಕಥಾಕಲ್ಪ ಕಥೆಯನ್ನು ಕೇಳುವಂಥದ್ದು. ಕತೆ ಕೇಳಬೇಕಾದ್ರೆ ಸಾಧ್ಯವಾದಷ್ಟು ಮೌನದಿಂದಿರಿ, ತಾಮಸದಿಂದಿರಿ, ತಾಳ್ಮೆಯಿಂದಿರಿ. ಜೊತೆಗೆ ಕತೆ ಕೇಳುವ ಕ್ಷಣ ನಿಮ್ಮೆಲ್ಲರ ಗಮನ ಸತ್ಯನಾರಾಯಣ ಸ್ವಾಮಿಯತ್ತಿರಲಿ. ನಿಮ್ಮೆಲ್ಲರ ಮನಸ್ಸು ಸತ್ಯನಾರಾಯಣ ಸ್ವಾಮಿಯ ಪಾದಗಳಲ್ಲಿರಬೇಕು. ಆತನ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಓಂ ಸತ್ಯದೇವಾಯ ನಮಃ, ಓಂ ಸತ್ಯದೇವಾಯ ನಮಃ, ಓಂ ಸತ್ಯದೇವಾಯ ನಮಃ. ಆ ಸತ್ಯದೇವನ ಸತ್ಯನಾರಾಯಣ ಸ್ವಾಮಿನ ಆ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಹೋಗೋಣ. ಕಥೆಯನ್ನು ಕೇಳೋಣ. ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಿದ ಮೇಲೆ ಆ ಸತ್ಯನಾರಾಯಣನ ಮಹಿಮೆಯನ್ನು ಹೇಳುವಂತಹ ಕಥೆಯ ಶ್ರವಣವನ್ನು ಮಾಡುವುದರಿಂದ ಭಗವಂತನ ಪಾದಾರವಿಂದದಲ್ಲಿ ದೃಢಭಕ್ತಿ ಪ್ರಾಪ್ತಿಯಾಗಲಿ ಎನ್ನುವಂತಹ ಆ ಪರಮೋದ್ದೇಶದಿಂದ ಆ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯನ್ನು ಹೇಳುವ ಕಥೆಯನ್ನು ನಾವೆಲ್ಲರೂ ಈಗ ಶ್ರವಣ ಮಾಡೋಣ. ಏಕದಾ ನೈಮಿಷಾರಣ್ಯೇ ಮುನಯ ಶೌನಕಾದಯ ಪಪ್ರಚ್ಛುರು ಮುನಯಸ್ಸರ್ವೇ ಸೂತಂ ಪೌರಾಣಿಕಂಖಲು. ಹಿಂದೆ ನೈಮಿಷಾರಣ್ಯ ಎನ್ನುವಂತಹ ಅರಣ್ಯ ಪ್ರದೇಶದಲ್ಲಿ ಎಲ್ಲ ಋಷಿಮುನಿಗಳು ಸೇರಿಕೊಂಡು ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸತ್ರ ಅಂತ ಹೆಸರು. ಕೇವಲ ಒಂದು ದಿವಸದಲ್ಲಿ ಮಾಡುವಂತಹ ಯಾಗಯಜ್ಞ ಅಲ್ಲ, ವರುಷಾನುಗಟ್ಟಲೆ ನಿರಂತರವಾಗಿ ನಡೆಯುತ್ತಿರುವಂತಹ ದೀರ್ಘವಾದಂತಹ ಯಜ್ಞಕ್ಕೆ ಸತ್ರ ಅಂತ ಕರೀತಾರೆ ನಮ್ಮ ಶಾಸ್ತ್ರದಲ್ಲಿ. ಅಂತಹ ಸತ್ರ ನಡೆಯುತ್ತಿರುವಂತಹ ಸಂದರ್ಭಕ್ಕೆ ಪರಮಜ್ಞಾನಿಗಳೆನಿಸಿದಂತಹ ಸೂತ ಪುರಾಣಿಕರ ಆಗಮನವಾಗ್ತದೆ. ಬಂದಂತಹ ಸೂತ ಪುರಾಣಿಕರನ್ನು ಋಷಿಮುನಿಗಳೆಲ್ಲರೂ ಕೂಡ ಸ್ವಾಗತಿಸ್ತಾರೆ. ಮಧುಪರ್ಕಾದಿಗಳನ್ನು ಕೊಟ್ಟು ಅವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಪ್ರಪಂಚದಲ್ಲಿ ಎಲ್ಲರೂ ಇಷ್ಟು ದೊಡ್ಡ ಯಾಗಯಜ್ಞಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಷ್ಟಗಳೆಲ್ಲ ಸುಲಭವಾಗಿ ನಿವಾರಣೆ ಆಗುವಂತಹ ಉಪಾಯ ಯಾವುದಾದರೂ ಇದ್ದರೆ ತಿಳಿಸಿಕೊಡಬೇಕು ಎನ್ನುವುದಾಗಿ ಸೂತ ಪುರಾಣಿಕರಲ್ಲಿ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಈ ಸತ್ಯನಾರಾಯಣ ವ್ರತ ಮಹಿಮೆಯನ್ನು ಅವರಿಗೆ ತಿಳಿಸಿಕೊಡ್ತಾರೆ. ಹಿಂದೆ 14 ಲೋಕವನ್ನು ಸಂಚಾರ ಮಾಡುವಂತಹ ನಾರದ ಮಹರ್ಷಿಗಳು ಒಮ್ಮೆ ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಜನರೆಲ್ಲರೂ ಕಷ್ಟಪಡುವುದನ್ನು ನೋಡಿದಂತಹ ಆ ನಾರದ ಮಹರ್ಷಿಗಳು ನೇರವಾಗಿ ಜಗದ್ರಕ್ಷಕ ಎನಿಸಿದಂತಹ ವೈಕುಂಠಾಧಿಪತಿಯಾದಂತಹ ಶ್ರೀಮನ್ನಾರಾಯಣ ಇದ್ದಲ್ಲಿಗೆ ಹೋಗ್ತಾರೆ. ಶ್ರೀಮನ್ನಾರಾಯಣ ಅಲ್ಲಿ ಹಾಲ್ಗಡಲಿನಲ್ಲಿ ಹಾವನ್ನೇ ಹಾಸಿಗೆಯನ್ನಾಗಿ ಹಾಸಿಕೊಂಡು ಮಲಗಿರ್ತಾನೆ. ಅವನ ಪಾದ ಸೇವೆಯನ್ನು ಮಹಾಲಕ್ಷ್ಮಿ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಹೋದಂತಹ ನಾರದ ಮಹರ್ಷಿಗಳು ಭಕ್ತಿ ಶ್ರದ್ಧೆಯಿಂದ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾರೆ. ಸತ್ಯನಾರಾಯಣನ ಅನುಷ್ಠಾನ ಹೇಗೆ ಬಂತು, ಹೇಗೆ ಪ್ರಾರಂಭ ಆಯಿತು, ಜೊತೆಗೆ ಕಲಿಯುಗದಲ್ಲಿ ಏನಾದರೂ ಒಂದಿಷ್ಟು ವಿಶೇಷತೆಗಳಿರಬೇಕಾದ್ರೆ ಆ ವಿಶೇಷತೆಗಳನ್ನು ಸಂಪಾದಿಸಬೇಕಾದ್ರೆ ಬೇಡಿದವರುಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಒಂದು ಚೈತನ್ಯ ಮೂರ್ತಿ ಅಂದರೆ ಅದು ಕಲಿಯುಗದಲ್ಲಿ ಸತ್ಯನಾರಾಯಣ. ಸತ್ಯನಾರಾಯಣನ ಅನುಷ್ಠಾನವನ್ನು ಹೇಗೆ ಮಾಡೋದು, ಜೊತೆಗೆ ಅದು ಹೇಗೆ ಬಂತು, ಇದೆಲ್ಲವನ್ನೂ ಸಹಿತ ಕೇಳಿದ್ರಿ. ಸೂತ ಮಹರ್ಷಿಗಳು ಬಂದರು. ಸೂತ ಮಹರ್ಷಿಗಳು ಬಂದಾಗ ಆ ಋಷಿ ಪ್ರಾಂತ್ಯದಲ್ಲಿ ಎಲ್ಲರೂ ಸಹಿತ ಅವ್ರನ್ನ ಸ್ವಾಗತಿಸಿದ್ರು. ಅದಾದ ನಂತರ ಭೂವೈಕುಂಠಪತಿಯಾದಂಥ ಶ್ರೀ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀನಾರಾಯಣ ಅನುಷ್ಠಾನವನ್ನು ನಾರದ ಮಹರ್ಷಿಗಳಿಗೆ ಹೇಳಿ ನಾರದ ಮಹರ್ಷಿಗಳಲ್ಲಿ ಈ ಒಂದು ವಿಚಾರವನ್ನು ಅಂದರೆ ಸತ್ಯನಾರಾಯಣ ಸ್ವಾಮಿಯ ವ್ರತವೆಂತು, ಆ ವ್ರತ ಕಥೆ ಹೇಗೆ, ಅದರ ಅನುಷ್ಠಾನದ ಫಲವೆಂತು, ಅದು ಯಾವಾಗ ಮಾಡಬೇಕು, ಹೇಗೆ ಮಾಡೋದ್ರಿಂದ ಏನೆಲ್ಲ ಅನುಷ್ಠಾನ ಫಲ ಅಂತಕ್ಕಂಥದ್ದನ್ನು ನಾರದ ಮಹರ್ಷಿಗಳಿಗೆ ಶ್ರೀಮಂತ ಸತ್ಯನಾರಾಯಣ ಸ್ವಾಮಿಯೇ ತಿಳಿಸಿದ್ದಾನೆ. ಆ ತಿಳಿಸಿರ್ತಕ್ಕಂಥ ವೃತ್ತಾಂತವನ್ನೆಲ್ಲವನ್ನು ಸಹಿತ ಮಹರ್ಷಿಗಳಿಗೆ, ಸಾಕಷ್ಟು ಜನ ಋತ್ವಿಚರಿಗೆ ಅಥವಾ ವೇದ ಪಂಡಿತರಿಗೆ, ಧರ್ಮ ಪ್ರಚಾರಕರಿಗೆ ಈ ವಿಚಾರವನ್ನು ತಿಳಿಸಿ ಇವತ್ತು ಕಲಿಯುಗದಲ್ಲಿ ಒಂದಷ್ಟು ವಿಶೇಷತೆಗಳನ್ನು ನೀವೆಲ್ಲರೂ ಸಹಿತ ಸಂಪಾದಿಸಬೇಕಾದ್ರೆ ನಾವು ಮಾಡುವಂತಹ ಅನುಷ್ಠಾನ, ಅದರಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜಾಕಲ್ಪ ಇವೆಲ್ಲವೂ ಸಹಿತ ಸತ್ಯನಾರಾಯಣ ಸ್ವಾಮಿಯ ಅನುಷ್ಠಾನದಿಂದಲೇ, ಆತನ ವಾಕ್ಸಿದ್ಧಿಯಿಂದಲೇ ಬಂದಂತಹದ್ದು ಅಂತ ಹೇಳಲಿಕ್ಕೆ ಸಾಕಷ್ಟು ಆಧಾರಗಳ ಅನುಷ್ಠಾನ ಇದೆ. ಇನ್ನು ಪೂಜಾನುಷ್ಠಾನ ಮುಂದುವರಿಸೋಣ. 2ನೇ ಅಧ್ಯಾಯ ಪ್ರಾರಂಭವಾಗ್ತದೆ. ಸೂತ ಪುರಾಣಿಕರಲ್ಲಿ ಮತ್ತೆ ಋಷಿಮುನಿಗಳು ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಸ್ವಾಮಿ, ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಿ ಒಳ್ಳೆಯ ಫಲವನ್ನು ಪಡೆದಂತಹ ಯಾವುದಾದರೂ ಕಥೆಯನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಆ ಸತ್ಯನಾರಾಯಣನ ಮಹಿಮೆಯನ್ನು ಹೇಳುವಂತಹ ಈ ಕಥೆಯನ್ನು ಅವರಿಗೆ